ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಬೇಕಂತ, ಯಾಕಂದರೆ ಇದೊಂದು ಅವೇರ್ನೆಸ್ ಕೊಡುವಂಥ ಒಂದು ವಿಡಿಯೋ ಆಗಿದ್ದು ಎಲ್ಲರೂ ನೋಡಬೇಕಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ನಾವು ಹಿಂದೂಗಳು ಅಷ್ಟೇ ಅಲ್ಲ, ಕೆಲವ್ರಿಗೂ ಮನುಷ್ಯತ್ವ ಇರೋವಂಥ ಎಲ್ಲ ಧರ್ಮನ ಕಾಪಾಡ್ತಾ ಇರೋವಂಥದ್ದು ಎಲ್ರಿಗೂ ಒಂದು ಮೆಸೇಜ್ ಇದು. ನಾವು ಪುಣ್ಯಕೋಟಿನ ಅಂದರೆ ಹಸುಗಳನ್ನು ನಾವು ದೇವರಂತ ಪೂಜೆ ಮಾಡ್ತೀವಿ. ಕೋಟಿ ದೇವರು ಇರುವಂಥ ಸ್ಥಾನ. ಅದೇ ಫಂಕ್ಷನ್ ಇದ್ದರೂ ಹಸುಗಳಿಗೆ ಪೂಜೆ ಮಾಡಿ ಊಟ ಕೊಟ್ಟು ಗೃಹ ಪ್ರವೇಶ ಮಾಡಿಸಿ ಅದಕ್ಕೆ ಪೂಜೆ ಮಾಡಿ ಆಹಾರ ಕೊಟ್ಟು ನಾವು ಅದಕ್ಕೆ ಒಂದು ಪೂಜೆ ಸಲ್ಲಿಸ್ತೇವೆ. ಅಂಥ ಒಂದು ಗೋವುಗಳಿಗೆ ರಕ್ಷಣೆ ಇಲ್ದಂಗೆ ಆಗೋದು. ಯಾಕಂದರೆ ನಾವು ಒಂದು ಕಳೆದ ವರ್ಷ ಒಂದು ಕರುನ ರಕ್ಷಣೆ ಮಾಡಿದ್ವಿ. ಲಾರಿಗೆ ಹೊಡೆದ್ಬಿಟ್ಟು ಕಾಲು ತುಂಬ ನೋವಾಗಿತ್ತು, ಕುಂಡ್ತಾ ಇತ್ತು ಅಂತ ಹೇಳಿ ಒಂದು ರಕ್ಷಣೆ ಮಾಡಿದ್ದು. ಅದ್ರ ತಾಯಿ ಕೂಡ ದಿನ ಇಲ್ಲೇ ಬಂದು ಹಾಲು ಕುಡಿಸಿ ಹೋಗ್ತಾಯಿದ್ಲು. ಅದಾದ ನಂತರ ಹಾಲು ಕುಡಿಸಿ ಬಿಟ್ಟಿದ್ಮೇಲೆ ಅವಾಗವಾಗ ಬಂದು ನಮ್ಮ ಹತ್ರ ಮಾತಾಡಿಕೊಂಡು ನಾವೇನೋ ಆಹಾರ ಕೊಡ್ತೀವಿ ಅದನ್ನು ತಿಂದು ಹೋಗ್ತಿದ್ವಿ. ಅದಾದ ನಂತರ ಇನ್ನೊಂದು ಕರು ಹಾಕಿದೆ. ಈಗ 2-3 ಡೇಸಿಂದ ಅವಳು ಕಾಣ್ತಾನೆ ಇರಲಿಲ್ಲ. ಇದು ರೀಸೆಂಟಾಗಿ 2 ದಿನದಲ್ಲಿ ಆಗಿರೋವಂಥ ಇದು. ಆ ಹಸುನ ಯಾರೋ ಕಟುಕರು ತುಂಬ ಚಿತ್ರಹಿಂಸೆ ಕೊಟ್ಟು ದಾರ ಹಾಕಿ ಮುಖವಾಡ ಥರ ಎಲ್ಲ ಹಾಕಿ ಅದನ್ನು ಎಳೆದು ಈ ಕಡೆ ಒಂದು ಕೊಂಬು ಕೂಡ ಮುರಿದೋಗೋ ಥರ ಎಳೆದಾಡಿದ್ದಾರೆ. ಮೈ ತುಂಬ ಮಣ್ಣವ್ರಿಗೆ. ಯಾಕಂದರೆ ಎಳೆದಾಗ ಏನೋ ಅದು ಗಾಬರಿಲಿ ಒದ್ದಾಡಿ ಎದ್ದು ಏನೆಲ್ಲ ಮಾಡಿ ತಪ್ಪಿಸ್ಕೊಂಡು ಓಡ್ಬಂದ್ಬಿಟ್ಟಿದೆ. ನೋಡಿ ಬಂಧುಗಳೇ, ಇವತ್ತು ನಮ್ಮ ಇವ್ರ ಸ್ಟೂಡೆಂಟ್ಸ್ ಇದ್ದ ಗೊತ್ತಾಯಿತು. ಹಿಂಗೆ ರುದ್ರನಮ್ಮ ಬೆಂಗಳೂರು ಮುಂದೆ ನಿಂತಿದೆ. ಯಾರೋ ಹಗ್ಗ ಹಾಕ್ಬಿಟ್ಟಿದ್ದಾರೆ, ಉದ್ದಕ್ಕೆ ಹಗ್ಗ ಬಿಟ್ಟಿದ್ದಾರೆ, ಮುಖವಾಡ ಥರ ಕೂಡ ಹಗ್ಗ ಹಾಕಿದ್ದಾರೆ. ಕೊಂಬೆಲ್ಲ ಮುರಿದೋಗಿ ರಕ್ತ ಸೋರ್ತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ಇಮಿಡಿಯೇಟು ನಾನು ಹಂಸ ಮೇಡಮ್ ಎಲ್ಲ ಹೋದ್ವಿ ಅಲ್ಲಿ. ನಾನು ಅದನ್ನು ಹಿಂದಿನ ವೀಡಿಯೋ ಶೇರ್ ಮಾಡಿದ್ದೀನಿ ಫೇಸ್ಬುಕ್ಕಲ್ಲಿ. ನೋಡಿ ಬಂಧುಗಳೇ, ಯಾವ ಥರ ಈಗ ಒಂದು ಲಾಸ್ಟ್ ಒಂದೂವರೆ ತಿಂಗಳು ಮುಂಚೆ ಬಕ್ರೀದ್ ಟೈಮಲ್ಲೂ ಕೂಡ, ಇವತ್ತು ಬಕ್ರೀದ್ ಅಂದರೆ ಹಿಂದಿನ ದಿವಸ ಒಂದು ದಿವಸ ಮುಂಚೆ ಸುಮಾರು ನಮ್ಮ ಕನಕಪುರ ಮುಖ್ಯ ರಸ್ತೆಯಲ್ಲಿ ಎಷ್ಟು ಸಾವಿರಾರು ಹಸುಗಳ ತಲೆ ಕಾಲು ಎಲ್ಲ ಕಡ್ದು ತೊಗೊಂಬಂದು ಲಾರಿಲಿ ತಂದು ಸುರಿದಿದ್ರು. ಪೈಪ್ ರೋಡ್ ಕೆಲಸ ಮಾಡ್ತಾ ಇರೋ ಕಡೆ ಅದನ್ನೆಲ್ಲ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಎಂಥ ಕಟಕರಿದ್ದಾರೆ ನೋಡಿ ಬಂಧುಗಳೇ. ನಾವು ಹಿಂದೂ ಧರ್ಮದವರು ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ನಾಚಿಕೆ ಆಗ್ತಿದೆ. ಯಾಕೆ ಅಂದರೆ ಗೋವುಗಳಿಗೆ ರಕ್ಷಣೆ ಇಲ್ಲ. ನಮ್ಮ ಹಿಂದೂ ದೇವರು ಬಂದು ಪ್ರತಿಯೊಬ್ಬ ಹಿಂದೂಗಳಿಗೆ ದೇವರು ಬಂದು ಮುಕ್ಕೋಟಿ ದೇವರು ಇರೋ ತಾಯಿ ಗೋಮಾತೆ, ಅದಕ್ಕೆ ರಕ್ಷಣೆ ಇಲ್ದಂಗಾಗಿದೆ. ನೋಡಿ, ಎಷ್ಟೋ ಜನ ಅವೇರ್ನೆಸ್ಗೋಸ್ಕರ ನಮ್ಮ ಬಜರಂಗ ದಳದವ್ರು ಇರ್ಬೋದು, ಗೋ ಪಾಲಕರು ಇರ್ಬೋದು, ಅವರೆಲ್ಲರೂ ಶೇರ್ ಮಾಡ್ತಾ ಇರ್ತಾರೆ ಎಲ್ಲ ವಿಡಿಯೋಗಳು. ಆದರೆ ಎಷ್ಟು ಜನ ಎಚ್ಚೆತ್ಕೊಂಡಿದ್ದಾರೆ? ನಿಜವಾಗ್ಲೂ ನೋವಾಗುತ್ತೆ. ನಾವು ಬರೀ ನಮ್ಮ ಧರ್ಮ ಹಿಂದೂಗಳು ಬರೀ ಜಾತಿಯಾಗಿ ನಾವು ಹಿಂದೂ ಧರ್ಮ ಅನ್ನೋದು ನೋಡೋದಲ್ಲ ಬಂಧುಗಳೇ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಧರ್ಮ ಅಂದರೆ ಮನುಷ್ಯತ್ವ, ಪರಿಸರ ಪ್ರಾಣಿ ಪಕ್ಷಿಗಳನ್ನ ಕಾಪಾಡಬೇಕು, ಒಂದು ಜೀವಿನ ಉಳಿಸೋ ಅಂಥದ್ದು ನಮ್ಮ ಧರ್ಮ. ನಾವು ಹಿಂದೂ ಧರ್ಮದವರು ಮುಕ್ಕೋಟಿ ದೇವರಿರೋ ಗೋಮಾತೆಯನ್ನು ರಕ್ಷಣೆ ಮಾಡಬೇಕು, ಅದು ನಮ್ಮ ಧರ್ಮ. ಅರ್ಥ ಮಾಡ್ಕೊಳ್ಳಿ. ಇದನ್ನು ಯಾರೇ ಆಗಲಿ, ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳೂ ನಾವೆಲ್ಲ ಹಿಂದೂಸ್ತಾನದಲ್ಲಿದ್ದೀವಿ, ನಾವೆಲ್ಲ ಗೋರಕ್ಷಣೆ ಮಾಡಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನಮಗೆ ಚಿರಪರಿಚಿತ ಇರೋ ತುಂಬ ವರ್ಷಗಳಿಂದ ಗೊತ್ತಿರೋ ಹಸು ಇವತ್ತು ಕಾಣಿಸ್ತು. ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂದರೆ ನಿನ್ನೆ ಮನೇಲಿ ಅದೊಂದು 3 ದಿವಸದಿಂದ ಕಾಣಲಿಲ್ಲ. ನಮ್ಗೆ ಇಲ್ಲೊಂದು 200-250 ಹಸುಗಳು ಗೊತ್ತಿದ್ದಾವೆ. ಎಲ್ಲ ಹಸುಗಳು ಚಿರಪರಿಚಿತರಿದ್ದಾವೆ, ಎಲ್ಲ ಮಕ್ಕಳು ಚಿರಪರಿಚಿತರಿದ್ದಾವೆ. ಯಾಕೆ ಅಂದರೆ ಸುಮಾರು ಒಂದು 18 ವರ್ಷದಿಂದ ಸಾವಿರಾರು ಹಸುಗಳನ್ನ ನಾನು ರಕ್ಷಣೆ ಮಾಡಿ, ನಾನು ಹಂಸ ಮೇಡಮ್ ಇಬ್ಬರೂ ಏನೋ ಏಟ್ ಬಿದ್ದಿದ್ರೆ ಅದಕ್ಕೆಲ್ಲ ತೋರಿಸಿ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಮಾಡಿಸಿ, ಕೆಲವನ್ನ ಗೋಶಾಲೆಗೆ ಬಿಡ್ತಾ, ಕೆಲವು ಯಾರ್ಯಾರು ಸಾಕಿರೋ ಹಸುಗಳಿಗೂ ನೋಡ್ಕೊಂಡಿದ್ದೀವಿ, ಅವ್ರು ವಾರಸ್ದಾರಸ್ಗೆ ಒಪ್ಪಿಸಿದ್ವಿ. ಈ ಥರ ಕೆಲಸ ಮಾಡ್ತಾ ಬರ್ತಿದ್ವಿ. ಹಾಗಾಗಿ ನಮಗೆ ಎಲ್ಲ ಹಸುಗಳು ಚಿರಪರಿಚಿತರಾಗಿದ್ದಾವೆ. ಮತ್ತು ಪ್ರತಿಯೊಂದು ಹಸುಗಳು ನಮ್ಮ ಮನೆ ಹತ್ರ ಬರ್ತವೆ. ನಾನು ಫೇಸ್ಬುಕ್ ತೆಗೆದು ದಯವಿಟ್ಟು ನೋಡಿ. ಯಾಕೆಂದರೆ ನಾನು ಮಾಡ್ತಾ ಇರೋ ಕೆಲಸಗಳಲ್ಲಿ ನಮ್ಮದು ವೀಡಿಯೋ ಎಲ್ಲ ಏನಿರುತ್ತೆ ಬರೀ ಪ್ರಾಣಿಗಳದೇ ಇರುತ್ತೆ. ಯಾಕೆಂದರೆ ಮಾನವ ಕುಲ ಬದುಕಬೇಕು ಅಂದರೆ ಪ್ರಾಣಿಗಳು ಬೇಕು. ದಯವಿಟ್ಟು ಕನಕಪುರ ಮುಖ್ಯ ರಸ್ತೆ, ವಾಜರಳ್ಳಿ, ಬಾಲಾಜಿ ಲೇಔಟು, ತಲಗಟ್ಪುರ, ಚಿಕ್ಕೇಗೌಡನಪಾಳ್ಯ, ನಾಗೇಗೌಡನಪಾಳ್ಯ, ರಘುವನಹಳ್ಳಿ, ಬೈನ್ಪಾಳ್ಯ ಇಂಥ ಭಾಗದಲ್ಲಿ ತುಂಬ ಹಸುಗಳಿದ್ದಾವೆ, ಗೂಳಿಗಳಿದ್ದಾವೆ, ಬೀದಿ ಹಸುಗಳು. ಅವೆಲ್ಲ ಒಂಥರ ದೇವರಿದ್ದಂಗೆ ಕಣ್ಮುಂದೆ ಓಡಾಡ್ತಿರ್ತವೆ. ಅರ್ಥ ಮಾಡ್ಕೊಳ್ಳಿ. ನಾನು ಮುಖ್ಯವಾಗಿ ಹೊಯ್ಸಳದವ್ರಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ನೀವು ಬೀಟ್ ಆಗ್ತಾ ಇದ್ದೀರಿ, ಇನ್ನೂ ರಾತ್ರಿ ಹೊತ್ತು ಸ್ವಲ್ಪ. ಯಾಕೆ ಅಂದರೆ ನೈಟ್ ಹೊತ್ತು ಇದಲ್ಲೊಬ್ಬರು ಸ್ಥಳೀಯರು ಹೇಳಿದ್ರು, ಬಾಲಾಜಿ ಲೇಔಟು
ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಪಾರ್ಕ್ ರೋಡು, ಆ ಜಾಗದಲ್ಲಿ ಹಸುಗಳ್ನ ಇದನ್ನು ಎಳೆದಿರೋದು ಅಂತ ಹೇಳಿದ್ರು. ಎಂಥ ಕಟಕರ ಜನರಿದ್ದಾರೆ ನೋಡ್ರಿ, ನಿಜವಾಗ್ಲೂ ಸುಳ್ಳಲ್ಲ. ಆ ಟೈಮ್ ಏನಾದರೂ ನಮ್ಗೆ ಗೊತ್ತಿದ್ರೆ, ನಾವೇನಾದರೂ ಅಲ್ಲಿ ಏನಾದರೂ ಹೋಗಿದ್ರೆ, ಇವ್ರು ಹೆಂಗೆ ಹಿಂಸೆ ಮಾಡಿ ಹಸುಗಳಿಗೆ ಹಾಕಿ ಮೂಗ್ದಾರ ಕೆಳಿತಾರೋ ಅದೇ ಮಟ್ಟಕ್ಕೆ ಇವ್ರಿಗೂ ಕುತ್ತಿಗೆ ಮೂಗ್ದಾರ ಎಲ್ಲ ಹಾಕಿ ಎಳೆದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಎಂಥ ಕಚಡ ಜನಗಳಿದ್ದಾರೆ ಅಂದರೆ ಅದಕ್ಕೆಲ್ಲ ಇನ್ನೊಂದು ಮುಖ್ಯವಾಗಿ ಅವ್ರಿಗೆ ಭಯ ಇಲ್ದಂಗೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಂತೂ ಈಗಲಂತೂ ಈಗ ಒಂದು ವರ್ಷದಿಂದ ಅಂತೂ ವಿಪರೀತ ಆಗಿಬಿಟ್ಟಿದೆ ಈ ಗೋನ ಹತ್ಯೆ ಮಾಡೋರು. ದಯವಿಟ್ಟು ನಾನು ಪ್ರತಿಯೊಬ್ಬ ನಾಗರಿಕ ಬಂಧುಗಳೆಲ್ಲ ಮನವಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನೋಡಿ, ಇವಾಗ ನಾವು ಆ ಹಸು ಯಾವುದಿದೆ, ನಮ್ಮ ರುದ್ರಮ್ಮ ಅಂತ ಹೆಸರಿಟ್ಟಿದ್ದೀವಿ, ಅದ್ರದ್ದು ಮೊದಲನೇ ಕರುನ ಆಕ್ಸಿಡೆಂಟ್ ಆಗಿರೋದ್ರಿಂದ ನಾವೇ ರಕ್ಷಣೆ ಮಾಡಿ ನೋಡ್ಕೊಳ್ತಾ ಇದ್ದೀವಿ. ಇಲ್ಲಿ ವಿಡಿಯೋಲ್ಲಿ ಬರ್ತಾ ಇದೆ ನೋಡಿ, ಅದು ಹಸು, ಅದೇ ಹಸು ಅದು ನಮ್ಮ ಮನೆ ಹತ್ರ ಯಾವಾಗಲೂ ಬರ್ತಾ ಇದ್ದಿದ್ದು ಹಸು ಅದು. ಇವಾಗ ಅದನ್ನು ಈ ಮಟ್ಟಕ್ಕೆ ಕೊಂಬೆಲ್ಲ ಕುಯ್ದು ತಿರ್ಗಾ ಎಳೆದು ಒದ್ದಾಡಿಸಿ ಇಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅದನ್ನು ನಾವು ದಾರ ಕಟ್ ಮಾಡೋಣ ಅಂತ ಹೋದ್ವಿ ಬೆಂಗಳೂರು ಮುಂದೆ. ಪಾಪ ಅದು ಮನುಷ್ಯನ ನೋಡಿದ್ರೆ ಗಾಬರಿ ಆಗ್ಬಿಟ್ಟಿದೆ, ಓಡಾಡ್ತಾ ಇದೆ ಎಲ್ಲಂದ್ರೂ. ನೋಡಿ ಯಾವ ಥರ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ. ಕರೆದ್ರೆ ಬರ್ತಾ ಇತ್ತು, ನಮ್ಮನ್ನು ನೋಡಿದ್ರು ಓಡೋಗ್ತಾ ಇದೆ. ಈಗ ನಾನು ಮನವಿ ಮಾಡ್ತಾ ಇದ್ದೀನಿ, ನಮ್ಮ ಬಾಲಾಜಿ ಲೇಔಟು, ರಘುನಹಳ್ಳಿ, ಬೈನ್ಪಡೆ ಸುತ್ತಮುತ್ತ ಹಾಲಿಡೇ ವಿಲೇಜ್ ರೋಡು, ಇಲ್ಲೆಲ್ಲಾದರೂ ಹಗ್ಗ ಹಾಕಿರೋ ಹಸುಗಳು ಯಾವ್ದು ಕಾಣ್ತು ಅಂದರೆ ದಯವಿಟ್ಟು ಆ ವಿಡಿಯೋ ಶೇರ್ ಮಾಡಿ. ಅದನ್ನು ಕಟ್ ಮಾಡಿ, ಏನಾದರೂ ಆಹಾರ ಕೊಡೋಕ್ಕೆ ಬಂತು ಅಂದರೆ ಆಹಾರ ಕೊಟ್ಬಿಟ್ಟು ದಯವಿಟ್ಟು ಹಗ್ಗ ಕಟ್ ಮಾಡಿ. ಅದೆಲ್ಲ ಬೀದಿ ಬದಿಯಲ್ಲಿ ಇರೋ ಹಸುಗಳು, ಅದಕ್ಕೆ ಯಾರೂ ವಾರಸ್ದಾರಿ ಇಲ್ಲ, ಅವಾಗ್ಲಿಂದನೂ ಬಂದಿದೆ. ಸುಮಾರು ನಾನೊಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಓದಬೇಕಾದಿಂದನೂ ಎಷ್ಟೋ ಹಸುಗಳು ನೋಡ್ಕೊಂಡು ಬಂದಿದ್ದೀನಿ. ಅದರದಂಗೆ ಜನ್ರೇಷನ್ ಮರಿಯಾಕಿ ಬರ್ತಿದ್ದಾವೆ, ಕಣ್ಮುಂದೆ ಓಡಾಡ್ಕೊಂಡು ಭಗವಂತನ ಥರ ಓಡಾಡ್ತಿದ್ದಾವೆ, ನಂದಿ ಕಾಮಧೇನು ಥರ. ಅದನ್ನೆಲ್ಲ ನಾವು ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಕ್ಳುಗಳಿಗೆ ಹಸು ದನ ಕರುನ ಬರೀ ಪೇಪರಲ್ಲಿ ತೋರಿಸೋದಲ್ಲ, ಕಣ್ಮುಂದೆ ಇರೋ 4-5 ಹಸು ದನ ಕರುಗಳನ್ನ, ಗೂಳಿಗಳನ್ನ, ಪ್ರಾಣಿಗಳನ್ನ ತೋರಿಸಿದ್ರೆ ಆಮೇಲೆ ಹಿಂಗೆ ಬಿಟ್ಟರೆ ಇವ್ರು ಹಿಂಗೆ ಕಟಕರು ನಾಶ ಮಾಡಿ ಕಣ್ಮುಂದೆ ಯಾವ ಪ್ರಾಣಿನೂ ಇಲ್ದಂಗೆ ಮಾಡಿಬಿಡ್ತಾರೆ. ನಾಯಿಗಳನ್ನು ಬಿಡಲ್ಲ, ನಾಯಿಗಳನ್ನು ಹಿಡ್ಕೊಂಡು ಹೋಗೋ ಅಂಥ ಪರಿಸ್ಥಿತಿ ಬಂದಿದೆ. ಎಷ್ಟರ ಮಟ್ಟಿಗೆ ಇಳಿದಿದೆ ಮಾನವ ಅಂತಂದರೆ ಮನುಷ್ಯತ್ವಗೊಂದು ಬೆಲೆನೇ ಇಲ್ದಂಗೆ ಆಗೋಗಿದೆ. ಆದಷ್ಟು ನೀವು ಇದೊಂದು ಅವೇರ್ನೆಸ್ ವಿಡಿಯೋ ಅಂತ ಅಂದ್ಕೊಳ್ಳಿ. ದಯವಿಟ್ಟು ನಿಮ್ಮ ಕಣ್ಮುಂದೆ ಕಾಣಲಿಕ್ಕೆ ಏನಾದರೂ ಒಂದಿದ್ರೆ ದಯವಿಟ್ಟು ನೀವೇ ಏನಾದರೂ ಮಾಡಲಿಕ್ಕೆ ಅಟ್ಲೀಸ್ಟ್ ನಮಗಾದರೂ ಒಂಚೂರು ಫೋನ್ ಮಾಡಿ ಆದರೂ ಕಾಂಟ್ಯಾಕ್ಟ್ ಮಾಡಿ ಈ ಥರ ಇದೆ ಅಂತ ದಯವಿಟ್ಟು ನಮ್ಗೆ ಹೇಳಬೇಕು. ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ನೀವು 112 ಕಾಲ್ ಮಾಡಿ ಈ ಥರ ಇದೆ, ಹಿಂಗೆ ಪರಿಸ್ಥಿತಿ, ಈ ಥರ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳಿದ್ರೆ ಇಮಿಡಿಯೇಟಾಗಿ ಅವರು ಕೂಡ ಬರೋ ಸಾಧ್ಯತೆ ಇರುತ್ತೆ. ದಯವಿಟ್ಟು ಎಲ್ಲರೂ ಸೇರಿಕೊಂಡು ಗೋವುಗಳನ್ನು ಮತ್ತೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನೆಲ್ಲ ನಾವು ರಕ್ಷಣೆ ಮಾಡೋಣ. ಯಾಕಂದರೆ ನಾವುಗಳಿದ್ರಷ್ಟೇ ನಾವು ಬದುಕಲಿಕ್ಕಾಗೋದು. ಅದಕ್ಕೋಸ್ಕರ ಬಂಧುಗಳೇ, ಆಮೇಲೆ ಅದೇ ರೀತಿ ತಲಗಟ್ಪುರ ವ್ಯಾಪ್ತಿಗೆ ಬರುವಂಥ ಇನ್ಸ್ಪೆಕ್ಟರ್ ಸರ್ಗೆ ನಾವು ವಿನಂತಿಸ್ತಿದ್ದೇನೆ, ದಯವಿಟ್ಟು ಹೊಯ್ಸಳ ಅವ್ರನ್ನ ಇನ್ನೂ ಸ್ವಲ್ಪ ಬೀಟ್ಸ್ ಜಾಸ್ತಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ದರೆ ಬಹುಶಃ ನೀವು ಅದನ್ನು ಕೆಲಸ ನಿರ್ವಹಿಸ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಹೆಚ್ಚು ಶೇರ್ ಮಾಡಿ ಬಂಧುಗಳೇ. ಯಾಕೆಂದರೆ ಕಟಕರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಗೋಕಳ್ಳರು ಜಾಸ್ತಿ ಆಗಿದ್ದಾರೆ. ಈಗ ನೋಡಿ, ನಮಗೆ ಚಿರಪರಿಚಿತ ಇರೋ ಹಸು ಈಗ ನಮ್ಮ ನೋಡಿದ್ರೆ ಗಾಬರಿಯಿಂದ ಹೋಗ್ತಾ ಇದ್ದೇವೆ. ನಮಗಿಲ್ಲಿ ಸುತ್ತಮುತ್ತ ಇರೋ ಎಲ್ಲ ಗೂಳಿಗಳು ನಮ್ಮ ಮುಂದೆ ನಮ್ಮ ಹತ್ರ ಬಂದು ನಮ್ಮ ತಳ್ಳಿ ನಿಂತ್ಕೋತವೆ. ಹಿಂಗೆ ಮೈ ಉಜ್ಜಿರಿ ಊಟ ಕೊಡ್ರಿ ಅಂತ. ಯಾಕೆಂದರೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವಿ ನಾವು. ಸಿಕ್ಕಾಪಟ್ಟೆ ನೋವಾಗ್ತಿದೆ ಬಂಧುಗಳೇ. ಯಾಕೆಂದರೆ ಅದರ ತಾಯಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂದರೆ, ರುದ್ರನ ತಾಯಿಗೆ ನಿನ್ನೆ ಎಲ್ಲ ಅದನ್ನು ಹಿಡ್ಕೊಂಡು ಹೋಗೋದಕ್ಕೆ. ಇದನ್ನು ಹೀಗೆ ಬಿಟ್ಟರೆ ಈ ಕಟಕರು ಇನ್ನೂ ಜಾಸ್ತಿ ಆಗ್ತಾರೆ. ಅದಕ್ಕೆ ಇವು ಮತ್ತೊಂದು ಮಗು ಆಗಿದೆ ಪಾಪ, ಅದು ಇನ್ನೂ ಹಾಲು ಕುಡಿತಾ ಇದೆ. ಎಂಥ ಕಟಕ ಜನಗಳು ಕಂಡ್ರಿ ಇವರೆಲ್ಲ ಇರೋರು. ಅದು ಇನ್ನೂ ಹಾಲು ಕುಡಿಯೋ ಮಗು ಅಮ್ಮನ ಹತ್ರ ಹಾಲು ಕುಡಿತಾ ಇದೆ. ಅದನ್ನು ಹಿಡ್ಕೊಂಡು ಹೋಗಿ ಬಂದವರಲ್ಲ, ನೀವು ನಿಜವಾಗ್ಲೂ ಮನುಷ್ಯರ ಅರ್ಥ ಮಾಡ್ಕೊಳ್ಳಿ. ನೀವು ಏನು ಅನ್ಕೊಂಬಿಟ್ಟಿದ್ದೀರಾ, ನೀವು ದೇವ್ರನ್ನ ಪೂಜೆ ಮಾಡ್ತೀರಿ, ನಾವು ದೇವ್ರನ್ನ ಪೂಜೆ ಮಾಡ್ತೀವಿ. ಎಲ್ಲ ದೇವರು ಒಂದೇ, ಎಲ್ಲ ಧರ್ಮದಲ್ಲಿ ಇರೋ ದೇವರು ಒಂದೇ. ಅರ್ಥ ಮಾಡ್ಕೊಳ್ಳಿ. ದೇವ್ರು ಯಾವತ್ತೂ ಯಾರಿಗೂ ಜಾತಿ ಭೇದ ಮಾಡಲ್ಲ. ನೀವಿಲ್ಲಿ ಏನಾದರೂ ಹಿಂಸೆ ಕೊಟ್ಟು ಏನಾದರೂ ಮಾಡಿದ್ರೆ ನಿಮಗೆ ನಿಮ್ಮ ಮುಂದಿನ ಜನ್ಮ ಅಲ್ಲ, ಎಲ್ಲ ಇಲ್ಲೇ ಅನುಭವಿಸ್ತೀರ. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪ್ರಾಣಿಗಳನ್ನ ರಕ್ಷಣೆ ಮಾಡೋದಕ್ಕೆ ಎಲ್ರೂ ಮುಂದಾಗಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಈ ರುದ್ರನಮ್ಮ ಈಗಾಗಲೇ ಹಗ್ಗ ಹಾಕೊಂಡು ಎಲ್ಲ ಅವರು ಹಾಕಿರೋ ಹಗ್ಗ ಜೊತೆಲೇ ಓಡಾಡ್ತಿದೆ. ಯಾರಾದರೂ ಕಂಡ್ರೆ ದಯವಿಟ್ಟು ಅದನ್ನು ಹಗ್ಗನ ಕಟ್ ಮಾಡಿ ದಯವಿಟ್ಟು ಪ್ರಾಣಿ ಪಕ್ಷಿನ ರಕ್ಷಣೆ ಮಾಡಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್.